ಸಾಲುಂಡಿ ಆಯಿತು. ಈಗ ಸಿಎಂ ಕ್ಷೇತ್ರದಲ್ಲೂ ಕಲುಷಿತ ನೀರಿನ ಕಂಟಕ. ವರುಣಾ ಕ್ಷೇತ್ರದ ತಗಡೂರು ಗ್ರಾಮದಲ್ಲಿ ನೂರಾರು ಮಂದಿ ಅಸ್ವಸ್ಥಗೊಂಡಿದ್ದಾರೆ. 25 ಪುಟ್ಟ ಮಕ್ಕಳು ಸೇರಿದಂತೆ ಒಟ್ಟು 114 ಮಂದಿಗೆ ಕಾಲರಾ ರೋಗ ತಗುಲಿದೆ. ಅನಾರೋಗ್ಯಕ್ಕೆ ಒಳಗಾದಂತ 5 ಮಂದಿಗೆ ಸದ್ಯ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಡಿಎಚ್ಒ ಟಿಎಚ್ಒ ಸೇರಿ ಹಲವರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಾಲುಂಡಿ ಆಯಿತು. ಈಗ ಸಿಎಂ ತವರು ಕ್ಷೇತ್ರ ವರುಣಾದ ತಗಡೂರು ಗ್ರಾಮದಲ್ಲೂ ಕೂಡ ನೂರಾರು ಮಂದಿ ಕಲುಷಿತ ನೀರನ್ನ ಕುಡಿದು ಅಸ್ವಸ್ಥಗೊಂಡಿದ್ದಾರೆ. ಕಾಲರಾ ಶಂಕೆ ಕೂಡ ಇದೆ. ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂತ ತಗಡೂರು ಗ್ರಾಮ ಇದು. ಇಲ್ಲೂ ಕೂಡ 114 ಮಂದಿ ಈಗ ಅಸ್ವಸ್ಥರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರಲ್ಲಿ 25 ಪುಟ್ಟ ಬಾಲಕರು ಇದ್ದಾರೆ, ಪುಟ್ಟ ಮಕ್ಕಳಿದ್ದಾರೆ. ಸಿಎಂ ಪ್ರತಿನಿಧಿಸೋ ಅಂತ ಕ್ಷೇತ್ರ ಅದು ವರುಣಾ. ಅಲ್ಲೂ ಕೂಡ ಈಗ ಕಲುಷಿತ ನೀರು ದೊಡ್ಡ ಪ್ರಮಾಣದಲ್ಲಿ ಸದ್ದನ್ನ ಮಾಡ್ತಾ ಇದೆ. ನಿನ್ನೆ ಸಾಲುಂಡಿ ಗ್ರಾಮದಲ್ಲಿ ಆಯಿತು. ಇವತ್ತು ಸಿಎಂ ಪ್ರತಿನಿಧಿಸೋ ಅಂತ ವರುಣಾ ವಿಧಾನಸಭಾ ಕ್ಷೇತ್ರದ ತಗಡೂರು ಗ್ರಾಮದಲ್ಲೂ ಕೂಡ ಇದೇ ಘಟನೆ ಸಂಭವಿಸಿದೆ. ನೀವು ತುಂಬಾ ತೊಂದ್ರೆ, ಕುಡಿಯಕ್ ನೀರಿಲ್ಲ ಜನಗಳಿಗೆ. ಅಲ್ಲಿ ಇಲ್ಲಿ ಒತ್ಕೊಂಡ್ಬಂದು ಸಾಯ್ತಾವ್ರ. ಎಲ್ಲ ಕಾರ್ಲ ಬಂದ್ಬಿಟ್ಟದ ತುಂಬಾ ಜನಗಳಿಗೆ. ಹೆಣ್ಮಕ್ಳೆಲ್ಲ ಅಲ್ಲಿ ಇಲ್ಲಿ ಓಡ್ತಾರ. ನಿಮ್ಗೆ ಓಟ್ ಹಾಕಿರೋದು ನಾವು ಇನ್ನು ಬೇರೆ ಊರವರೆಲ್ಲ ಹಾಕಿದಾರೆ. ತಗಡೂರು ಗ್ರಾಮ ಅಂತ ಇವತ್ತು ಹೆಸರು ಬಂದದ. ಪರಿಹಾರ ಮಾಡಿ ಎಲ್ಲ ನೀವು ಹೇಳಿ ಇದು ಮಾಡಿ ನಿಂತ್ಕೊಂಡು ಮಾಡಿಸಿ. ನೀವು ಸಮಸ್ಯೆ ಪರಿಹರಿಸಿ. ಸಮಸ್ಯೆ ಪರಿಹಾರ ಮಾಡಿ. ಕುಂತ್ಕೊಬಿಟ್ರೆ ಸಾಕವ್ರು. ಏನೇ ಎತ್ಲ ತಗಡೂರು ಗ್ರಾಮದಲ್ಲಿ ಓಡೋ ಅಂದ್ಬಿಟ್ಟು ಅವ್ರು ಯಾರೋ ಬಂದು ತಿರುಗಿ ನೋಡಿದ್ರ ಏನಂತೂ ನೋಡಿಲ್ಲಪ್ಪ. ಯಾಕೆ ಇದೆಲ್ಲವೇ ಓಟ್ ಹಾಕಿ ಅಂತ ಬರ್ತಾರ. ಈ ಜನಗಳು ಸಾಯ್ತಿದ್ರು. ಏನ್ ಮಾಡೋದು? ಯಾಕೆ ಭೇಟಿ ಕೊಡ್ತಾ ಇಲ್ಲ? ಭೇಟಿ ಕೊಡ್ತಾ ಇಲ್ಲ ಅವರು. ಸಾಯಿ ಬಿಡು ಅಂತ ಕೂತಾರ ಅವರು. ತಗಡೂರು ಗ್ರಾಮದಲ್ಲಿ ತಾನೆ ಸಾಯಿ ಬಿಡು. ಅವ್ರಿಗೇನೋ ಅಚ್ಚುಕಟ್ಟಾಗಿ ಫಿಲ್ಟರ್ ನೀರು ಕುಡಿತಾರ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ನಿನ್ನೆ ಸಾಲುಂಡಿ ಆಯಿತು. ಇವತ್ತು ಸಿಎಂ ಪ್ರತಿನಿಧಿಸೋ ಅಂತ ಕ್ಷೇತ್ರ ವರುಣಾದ ಗ್ರಾಮ ತಗಡೂರು, ಅಲ್ಲೂ ಕೂಡ ನೂರಾರು ಮಂದಿ ಅಸ್ವಸ್ಥರಾಗಿದ್ದಾರೆ. ಅವರ ಸ್ಥಿತಿ ಹೇಗಿದೆ? ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ರವಿ, ಮಧುಸೂದನ್, ಕಳೆದ ಒಂದು ವಾರದಿಂದ ನಿರಂತರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವಂತಹ ವರುಣಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಂಜನಗೂಡು ತಾಲೂಕು ತಗಡೂರು ಗ್ರಾಮದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ಸುಮಾರು 114 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಅದರಲ್ಲೂ 94 ಮಂದಿ ಮಕ್ಕಳು ಸೇರಿದಂತೆ ತಪಾಸಣೆಗೆ ಒಳಪಟ್ಟಿದೆ. ಈ ಪೈಕಿ 3 ಕಾಲರಾ ರೋಗ ಕೂಡ ದೃಢಪಟ್ಟಿದೆ. ಸದ್ಯ ಕುಡಿಯುವ ನೀರಿನ ಸಮಸ್ಯೆಯಿಂದಾಗಿಯೇ ಮಕ್ಕಳಲ್ಲಿ ಹಾಗೂ ಗ್ರಾಮಸ್ಥರಲ್ಲಿ ಇಂತಹದೊಂದು ಸಮಸ್ಯೆ ಕಂಡು ಬಂದಿದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಗ್ರಾಮದಲ್ಲಿ ಒಟ್ಟು 12 ಬೋರ್ವೆಲ್ಗಳಿದೆ. ಆ ಬೋರ್ವೆಲ್ಗಳ ಪೈಕಿ 4 ಬೋರ್ವೆಲ್ಗಳು ಕೆಟ್ಟು ನಿಂತಿದ್ದು ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿತ್ತು. ವಾಂತಿ, ಭೇದಿ ಸೇರಿದಂತೆ ಹಲವು ಕಾಯಿಲೆಗಳಿಂದ ಗ್ರಾಮಸ್ಥರು ಬಳಲುತ್ತಿದ್ದು ಅವರೆಲ್ಲರನ್ನೂ ಕೂಡ ನಂಜನಗೂಡು, ಮೈಸೂರು ಸೇರಿದಂತೆ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ಗ್ರಾಮಕ್ಕೆ ಮಾಜಿ ಶಾಸಕರಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಭೇಟಿಯನ್ನು ನೀಡಿ ಅಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ. ಗ್ರಾಮದಲ್ಲಿ ಕೆಟ್ಟು ನಿಂತಿರುವಂತಹ ಬೋರ್ವೆಲ್ಗಳನ್ನ ಸರಿಪಡಿಸುವುದು ಜೊತೆಗೆ ಅಲ್ಲಿ ಕುಡಿಯುವ ಶುದ್ಧ ನೀರನ್ನ ಸರಬರಾಜು ಮಾಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಸೂಚನೆ ನೀಡುವುದರ ಜೊತೆಗೆ ಡಿಎಚ್ಒ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ತಪಾಸಣೆ ನಡೆಸಿ ಅನಾರೋಗ್ಯಕ್ಕೆ ತುತ್ತಾದಂತಹ ರೋಗಿಗಳಿಗೆ ಚಿಕಿತ್ಸೆ ಕೊಡಿಸುವ ನಿಟ್ಟಿನಲ್ಲೂ ಕೂಡ ಮುಂದಾಗಿದ್ದಾರೆ. ಮಧು, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ಇನ್ನು ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಮಾಜಿ ಶಾಸಕರು ಜೊತೆಗೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈ ಘಟನೆ ಸಂಭವಿಸಿದ್ದಾದ್ರೂ ಹೇಗೆ, ಏನಾಗ್ತಾ ಇದೆ, ಇಲ್ಲಿ ಕಲುಷಿತ ನೀರು ಪೂರೈಕೆ ಯಾವ ರೀತಿ ಆಗ್ತಾ ಇದೆ, ಶುದ್ಧವಾದ ನೀರು ಯಾಕೆ ಬರ್ತಾ ಇಲ್ಲ, ಎಷ್ಟು ದಿನಗಳಿಂದ ಈ ಸಮಸ್ಯೆ ಇದೆ ಅನ್ನೋದನ್ನ ಖುದ್ದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ತಗಡೂರು ಗ್ರಾಮದಲ್ಲಿ ನೂರಾರು ಮಂದಿ ಅಸ್ವಸ್ಥರಾಗಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇರುವಂತ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.